ಕೋರ್ಸು ಮುಂದೆ ಇಲ್ಲಿ ಯಾವುದು ದಾಖಲಾತಿ ಬಂದಿಲ್ಲ, ಅದರಿಂದ ಯಾವ ಪದನು ತಗೊಳಕ್ ಆಗಲ್ಲ. ಹಣ ಕುಂದುವೆಚ್ಚ ಮಾಡಕ್ ಬಂದಿಲ್ಲ. ಇಲ್ಲಿ ಬಂದಿರೋದು ಅವರಿಗೆ ನ್ಯಾಯ ಒದಗಿಸಿಕೊಡಕ್ಕೆ ವೈಯಕ್ತಿಕವಾಗಿ ಬಿಡ್ರಿ. ನೀವು ಕೂತ್ಕೊಳ್ಳಿ, ಹೇಳ್ತೀನಿ. ನೀವು ಕೂತ್ಕೊಳ್ರಿ, ನೀವೆಲ್ಲ ಬರೀ ಇವ್ರೆ ಸ್ವಲ್ಪ ದಯವಿಟ್ಟು ಕೂತ್ಕೊಳ್ಳಿ. ಸಚಿವರೇ ಮುಖ್ಯಮಂತ್ರಿಗೆ ಏನ್ ಮಾತಾಡ್ತೀರ ನೀವು? ನಿಮಗೆ ನೇರವಾಗಿ ನಡವಳಿಕೆ ಗೊತ್ತಿಲ್ಲ. ಮುಖ್ಯಮಂತ್ರಿ ಇವ್ರೆ ಇಲ್ಲೇನು ಹೊಡೆದಾಡಕ್ ಬಂದಿದ್ದೀರೇನ್ರಿ? ಅಲ್ಲ, ಇಲ್ಲಿ ಹೊಡೆದಾಡಕ್ ಬಂದಿದ್ದೀರಾ? ಬಸವರಾಜ್ ಅವ್ರೆ, ಇಲ್ಲೇನು ಹೊಡೆದಾಡಕ್ ಬಂದಿದ್ದೀರೇನ್ರಿ? ಸಂಸ್ಥೆಗೆ ಕಳಂಕ ತರುವಂತ ನೋಡ್ರಿ, ಮುಖ್ಯಮಂತ್ರಿ ರಾಜಕೀಯದಲ್ಲಿ ಎಲ್ಲ ಸರ್ವಸಾಮಾನ್ಯ ಬಿಟ್ಬಿಡ್ತಾರೆ. ಏನ್ ಮಾತಾಡ ಕೂಡ ಏನ್ ಕೂಡ ನೀನಲ್ಲ ನಿಮ್ಮ ಅಪ್ಪನಿಗೆ ಮುಖ್ಯಮಂತ್ರಿ ಮಾತಾಡೋದು ಇನ್ನೂ ಬಿಡಲ್ಲ. ಮುಖ್ಯಮಂತ್ರಿ ಏನ್ ಮಾತಾಡ್ತಾರೆ ಮುಖ್ಯಮಂತ್ರಿ ಕೋರ್ಸು ಮುಂದೆ ಬಹುಮತ ಮುಖ್ಯಮಂತ್ರಿಗಳು ಮಾತಾಡ್ತಾರೆ, ಮಾಡೋದು. ಇಲ್ಲಿ ಯಾರು ಎದುರಕ್ಕೆ ಬಂದಿಲ್ಲ. ಇಲ್ಲಿ ನಿಮ್ ಕೊಟ್ಟು ಮೆತ್ರಕ್ಕೆ ಎದುರವ್ರು ಯಾರು ಇಲ್ಲ. ಇಲ್ಲಿ ನಿಮ್ಮನ್ನ ನರೇಂದ್ರ ಸ್ವಾಮಿ ಮುಖ್ಯಮಂತ್ರಿ ಮಾತಾಡ್ಲಿ, ಸುಮ್ಕಿರಿ. ಮುಖ್ಯಮಂತ್ರಿಗಳು ಮಾತಾಡ್ಲಿ. ಆಯ್ತು, ನೀವು ಹೇಳ್ರಿ. ನಾಯಕರೇ, ವಿರೋಧ ಪಕ್ಷದ ನಾಯಕರೇ, ದಯಮಾಡಿ ಹೇಳಿ. ಜಿಂದಾಬಾದ್ ಜಿಂದಾಬಾದ್ ನೋಡ್ರಿ, ಆಚೆ ಕಡೆ ಜಾಗ ಐತೆ, ಹೋಗಿ ಕೂತ್ಕೊಳ್ಳಿ. ಅಲ್ಲೂ ಆಚೆ ಕಡೆ ಹೋಗಿ ಕೂಗಿ, ಆಮೇಲೆ ಸದನ ಮುಗಿದ ಮೇಲೆ ಹೋಗಿ ಕೂಗಿ. ಯಾರು ಅಧ್ಯಕ್ಷ ಮೊಬೈಲ್ ಅಲ್ಲಿ ವಿಡಿಯೋ ಮಾಡ್ತಾ ಇದಾರೆ ನೋಡಿ. ಇಲ್ಲಿ ಮೊಬೈಲ್ ಅಲ್ಲಿ ವಿಡಿಯೋ ಮಾಡ್ತಾ ಇದಾರೆ. ಮೊಬೈಲ್ ಅಲ್ಲಿ ವಿಡಿಯೋ ಮಾಡ್ತಾ ಇದಾರೆ. ಯಾರು ವಿಡಿಯೋ ಮಾಡ್ತಾ ಇರೋರು ಮೊಬೈಲ್ ಅಲ್ಲಿ? ಕಾನೂನು ಕ್ರಮ ಆಗುತ್ತೆ. ಹುಷಾರ್, ಕಾನೂನು ಕ್ರಮ ಜರುಗಿಸಬೇಕಾಗುತ್ತೆ. ವಿಡಿಯೋ ಮಾಡಿದ್ರೆ ಮೊಬೈಲ್ ಅಲ್ಲಿ ಯಾರೇ ಆಗಿದ್ರು ಮೊಬೈಲ್ ಅಲ್ಲಿ ಏನಾದ್ರು ವಿಡಿಯೋ ಮಾಡಿದ್ದು ದಾಖಲಾತಿ ಸಿಕ್ಕಿರೆ ಅವ್ರ ಮೇಲೆ ಶಿಸ್ತು ಕ್ರಮ ಜರುಗಿಸಬೇಕಾಗುತ್ತೆ. ಇದೇ ಸದನದಲ್ಲಿ 3 ಜನ ಮಂತ್ರಿಗಳು ರಾಜೀನಾಮೆ ಕೊಟ್ಟಿದ್ದಾರೆ. ಗೊತ್ತಾ? 3 ಜನ ಮಂತ್ರಿಗಳು ರಾಜೀನಾಮೆ ಕೊಟ್ಟಿದ್ದಾರೆ. ಈ ತರ ಎಲ್ಲ ಅಸಭ್ಯವಾಗಿ ವರ್ತನೆ ಮಾಡಬಾರ್ದು. ಒಂದು ನಿಮಿಷ ಅಸಭ್ಯವಾಗಿ ವರ್ತನೆ ಮಾಡಬಾರ್ದು. ನರೇಂದ್ರ ಸ್ವಾಮಿ ಅವರು ಬಸವರಾಜ್ ಅವರಿಗೆ ಲೇನ್ ಪದ ಯೂಸ್ ಮಾಡಿದ್ದಾರೆ. ಅದನ್ನು ಕರ್ತದಿಂದ ಇವ್ರೆ ಇಲ್ಲಿ ಯಾವ್ದು ಇಲ್ಲಿ ಯಾವುದು ದಾಖಲಾತಿ ಬಂದಿಲ್ಲ, ಅದರಿಂದ ಯಾವ ಪದನು ತಗೊಳಕ್ ಆಗಲ್ಲ. ಇಲ್ಲಿ ಯಾವ್ದು ಸದನ ಆರ್ಡರ್ ಇಲ್ಲ. ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾರೆ. ಬಳ್ಳಾರಿ ರಿಪಬ್ಲಿಕ್ ನರೇಂದ್ರ ಸ್ವಾಮಿ ಅವರು ಲೇನ್ನ ವರ್ಡ್ ಅನ್ನ ಪದವನ್ನ ಯೂಸ್ ಮಾಡಿದ್ದಾರೆ. ಇಲ್ಲಿ ಯಾವುದು ದಾಖಲಾತಿ ಇಲ್ಲ, ಇಲ್ಲಿ ದಾಖಲಾತಿ ಆಗ್ತಾ ಇಲ್ಲ, ಅದರಿಂದ ಇಲ್ಲ. ಅದನ್ನ ಯಾವ್ದು ಪರಿಗಣಿಸಕ್ಕಾಗಲ್ಲ. 2 ಕಡೆರು ಮಾತಾಡಿರ್ತಾರೆ, ಅದನ್ನ ಬಿಡಿ. ಈಗ ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾರೆ. ದಯವಿಟ್ಟು ಎಲ್ಲ ಕೂರ್ರಿ ಇವ್ರೆ. ಅಲ್ಲ, ಕೂತ್ಕೋಬೇಕು, ಆಮೇಲೆ ಚರ್ಚೆ ಮಾಡೋಣ. ಸದನ ಪ್ರಾರಂಭ ಕೂರ್ರಿ.
ಸದನ ಪ್ರಾರಂಭ ಆಗಿ ಕೂತ್ಕೊಳ್ಳಿ. ಆ ಮೊಬೈಲ್ ಸೀಸ್ ಮಾಡ್ತೀವಿ ಮೊದಲು. ರೇ ಈಗ ಆ ಮೊಬೈಲ್ ಸೀಸ್ ಮಾಡಿ. ಮೊಬೈಲ್ ಯೂಸ್ ಮಾಡಿದ್ದು ದಾಖಲೆ ಸಿಕ್ಕಿರೆ ಅದಕ್ಕೆ ಶಿಸ್ತು ಕ್ರಮ ತಗೊಳ್ಳೋಣ. ಶಿಸ್ತು ಕ್ರಮ ತಗೊಳ್ಳೋಣ. ಅದರಲ್ಲಿ ಮುಲಾಜಿಲ್ಲ, ತಗೊಳ್ಳೋಣಂತೆ. ವಿರೋಧ ಪಕ್ಷ ಹಾಕಿದ್ರೆ ನಿಮ್ ಕೂರಿ. ಶಾಸಕರು ಮೊಬೈಲ್ ರೆಕಾರ್ಡ್ ನೀವು ಕೂತ್ಕೊಳ್ಳಿ, ಮುಖ್ಯಮಂತ್ರಿಗಳು ಉತ್ತರ ಕೊಡ್ಲಿ. ಆಮೇಲೆ ಅದನ್ನ ಯಾರು ತಗೊಂಡಿದ್ದಾರೆ ಏನು ಅಂತ ಹೇಳಿ ತಗೊಳ್ಳೋಣ. ಮೊಬೈಲ್ ರೆಕಾರ್ಡ್ ಹೆಂಗ್ ಮಾಡ್ತೀರಾ? ಸಾಧನದೊಳಗೆ ಮೊಬೈಲ್ ರೆಕಾರ್ಡ್ ಹೆಂಗ್ ಮಾಡ್ತೀರಾ? ರೇ ಸಾಕ್ ಬಿಡ್ರಪ್ಪ, ಸನ್ಮಾನ್ಯ ಸಾಕ್ ಬಿಡೋಣ ಕೂಗಿರೋದು. ನಮ್ಮ ಸಾಕು ಕೂತ್ಕೊಳ್ರಿ ಇವ್ರೆ. ಅಧ್ಯಕ್ಷರೇ, ರೇ ಮುಖ್ಯಮಂತ್ರಿಗಳು ಉತ್ತರ ಕೊಡ್ಲಿ, ಕೂತ್ಕೊಳ್ಳಿ ದಯವಿಟ್ಟು. ಅಧ್ಯಕ್ಷರೇ, ರೇ ರವಿ ಅವ್ರೆ ಕೂತ್ಕೊಳ್ರಿ, ಕೂತ್ಕೊಳ್ರಿ, ನಿಮ್ಗೆ ಕೂತ್ಕೊಳ್ರಿ. ಸಂವಿಧಾನದ ಬಗ್ಗೆ ಗೌರವ ನೋಡಿ ಇದೆ. ಜನ ಮೊಬೈಲ್ ಎಲ್ಲರನ್ನು ನೋಡಿ ಹೊರಗಡೆ ಜನ ಆಡ್ಕತ್ತಾರೆ, ಕೂತ್ಕೊಳ್ಳಿ. ಬೇಡ ತಪ್ಪ ತಿಳ್ಕೊತಾರೆ ಸದನದ ಬಗ್ಗೆ, ಕೂತ್ಕೊಳ್ಳಿ. ಯಾರು ಜಿ ಟಿ ಪಾಟೀಲ್ ಯಾರು? ಸಂಸದೀಯ ಸಚಿವರು ಮಾತನಾಡ್ತಾರೆ, ಸುಮ್ಮನೆ. ಯಾರು? RSS ಜಿಂದಾಬಾದ್, RSS ಜಿಂದಾಬಾದ್, ಸುಮ್ನೆ ಸಾಕತ್ತಾರ ಓಲಿ. RSS ಜಿಂದಾಬಾದ್. ಅಣ್ಣ ನಾನು ಅದಕ್ಕೆ ನಿನ್ನಂಗ ಅಂದದ್ದು. ನಾನು ಅಂಬೇಡ್ಕರ್ ಜಿಂದಾಬಾದ್. ನೀನು ಹಂಗ್ ಕೂಗಿ ಕೂಗಿ MLA ಆಗ್ಬಿಟ್ಟಿದ್ಯಾ? ಅಧ್ಯಕ್ಷರೇ, 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 ಒಂದೇ ಒಂದು ಮಾತು ಹೇಳಿ. ತಡ್ರಿ, ಸಂಜೆ ತಮಾಷೆ ಮಾಡಬಾರ್ದು. ಕುರಿ ಒಂದೇ ಒಂದು ಮಾತು ನೋಡಿ, ದಯಮಾಡಿ ಸಚಿವರು ಮಾತನಾಡ್ತಾರೆ, ಆಮೇಲೆ ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾರೆ. ಕೂರಿ. ಸಚಿವರೇ, ಗೌರವಾನ್ವಿತ ಸದಸ್ಯರೊಬ್ಬರು ವಿಡಿಯೋ ರೆಕಾರ್ಡಿಂಗ್ ಮಾಡ್ಕೋತಾ ಇದ್ದಾರೆ ಅನ್ನುವಂತ ಆಪಾದನೆ ಬಂದಿದೆ. ಇದೇ ಸದನದಲ್ಲಿ ಹಲವು ಗೌರವಾನ್ವಿತ ಸದಸ್ಯರು ಮಾಡಿದ್ದಾರೆ. ಅವರು ಯಾರು ಸರ್? ಅದು ಆರ್ ಅಶೋಕ್ ಅವ್ರ ವಿರುದ್ಧ ಅದು ರೆಕಾರ್ಡಿಂಗ್ ಆಗಿತ್ತು. ಅಲ್ಲ, ಮಾನ್ಯ ಅಧ್ಯಕ್ಷ ಅವ್ರು ಯಾರು ಅನ್ನೋದನ್ನ ತಾವು ಹೆಸರಿಸಬೇಕು ಹಾಗೂ ಸೂಕ್ತ ಕ್ರಮ ಹೇಳಿ, ಹೆಸರು ಹೇಳೋಣ. ಹೆಸರು ಸರ್ ಅದ್ರ ಬಗ್ಗೆ ತಾವು ನಮಗೆ ಯಾರು? ಭರವಸೆ ನೀಡಬೇಕು. ಯಾರು? ಅಧ್ಯಕ್ಷರೇ, ಇಲ್ಲಿ ಯಾರು ಆ ತರದ್ದು ಏನೋ ಆಗಿಲ್ಲ. ಅವ್ರೇನೋ ಊಹಾಪೋಹಾಗ ಮಾತಾಡ್ತಾ ಇದ್ದಾರೆ. ಅವ್ರೇನೋ ಮಾಡಿರ್ಬೇಕನ್ನೋ ನಾವ್ಯಾವ್ದು ಮಾಡಿಲ್ಲ. ನಾವ್ಯಾವುದನ್ನು ಮಾಡಿಲ್ಲ. ಇಲ್ಲಿ ಚರ್ಚೆ ಆಗ್ತಾ ಇರೋವಂಥದ್ದು ಅಧ್ಯಕ್ಷರೇ, ಇಲ್ಲಿ ಚರ್ಚೆ ಆಗ್ತಾ ಇರೋದು RSS ಅವರು ಗಲಾಟೆಗೆ ಅವರೇ ಕಾರಣ ಅನ್ನೋ ತರ ಮಾತಾಡಿದ್ದಾರೆ. ಇದು ಚರ್ಚೆ ಆಗ್ತಾ ಇರೋದು. ಇದು ಅವರು ವೈಯಕ್ತಿಕವಾಗಿ ಅವ್ರೇನೇನೋ ಬೈದಾಡ್ಕೊಂಡಿದ್ದಾರೆ. ತಾವು ಹೇಳಿದ್ದೀರಾ ಅದು ರೆಕಾರ್ಡ್ ಅಲ್ಲಿ ಹೋಗಿಲ್ಲ ಅಂತ ಹೇಳಿದ್ದೀರಾ. ಅಲ್ಲಿಗೆ ಮುಗ್ದೋಯ್ತು. ನಾನು ಮುಖ್ಯಮಂತ್ರಿಗಳು ವಿನಂತಿ ಮಾಡ್ತೀನಿ, ಸರ್ಕಾರಕ್ಕೂ ವಿನಂತಿ. ಹಿಂದೆ ನಮ್ಮ ರಾಷ್ಟ್ರಪತಿ ಆಗಿದ್ದಂತ ಪ್ರಣಬ್ ಮುಖರ್ಜಿ ಅವರು RSS ಕ್ಯಾಂಪ್ಗೆ ಹೋಗಿ ಬಂದಿದ್ದಾರೆ. ಗೊತ್ತು RSS ಇತಿಹಾಸ RSS ರಾಷ್ಟ್ರಪತಿಗಳು ಕಾಂಗ್ರೆಸ್ ಅವರು ನಿಮ್ಗೆ ಒಳ್ಳೇದು, ಕೆಲವರಿಗೆ ಕೆಟ್ಟದ್ದು. ಸುಮ್ಮನೆ ಆಮೇಲೆ ನೆಹರು ಅವರಿದ್ದಾಗ ಪೆರೇಡ್ ಮಾಡಕ್ಕೆ ಕೊಟ್ಟಿದ್ದಾರೆ ಅವಕಾಶ. ಸೈನ್ಯ ಜೊತೆ ಪೆರೇಡ್ ಮಾಡಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅವಾಗ DK ಶಿವಕುಮಾರ್ ಅವ್ರು ಮೊನ್ನೆ ಯಾವ್ದೋ ಇಂಟರ್ವ್ಯೂ ನಲ್ಲಿ ಹೇಳಿದ್ರು, ನಾನು ಸಣ್ಣ ವಯಸ್ಸಲ್ಲಿದ್ದಾಗ RSS ಹೋಗ್ತಾ ಇದ್ದೆ ಅಂತ. ಅಂದ್ರೆ ಇವರು ಇಂಟೆನ್ಷನಲಿ ನೋಡ್ರಿ ಅವ್ರಿಗಿರೋ ದ್ವೇಷನ ತೋರಿಸ್ತಾ ಇದ್ದಾರೆ. ಇದು ಮಾಡುವಂತ ವೇದಿಕೆ ಅಲ್ಲ. ಅದನ್ನ ವಿಧಾನಸಭೆ ದ್ವೇಷ ಮಾಡುವಂತ ವೇದಿಕೆ ಅಲ್ಲ. ಮಾಡಬಾರ್ದು. ಇದ್ರೆ ಆಚೆ ಕಡೆ RSS ನಾಯಕರಿಗೆ ವಿಧಾನಸಭೆನ ದ್ವೇಷ ಮಾಡೋ ವೇದಿಕೆ ಮಾಡ್ಕೊಂಡ್ರೆ ಜನಕ್ಕೆ ಮೋಸ ಮಾಡುವಂತ ವೇದಿಕೆಯನ್ನು ಮಾಡಿದ್ದಾರೆ. ಈ ರಾಜ್ಯದ ಜನಕ್ಕೆ ಮೋಸ ಆಗುತ್ತೆ. ವಾಪಸ್ ಪಡಿಬೇಕು. ಆಗ್ರಹವನ್ನ ಮಾಡ್ತಾ ಇದ್ದೀರಿ. ಸಮಸ್ಯೆ ಇಲ್ಲಿ ಅವ್ರನ್ನ ಹೇಳ್ಬೋದಾಯ್ತು. ನಿಮ್ ನಾಯಕರು ಮಾತಾಡ್ತಾವ್ರು ಇರಪ್ಪ, ಅಲ್ಲಿ ಮಾತಾಡ್ತಾವ್ರೆ. ನೀನ್ ಹಿಂದ್ಗಡೆ ಹೋಗಿದ್ರೆ ಯಾರಿಗೆ ಗೊತ್ತಾಗುತ್ತೆ? ಇದು ಇಷ್ಟು ನಡೀತಾ ಇತ್ತಲ್ಲ, ಯಾವ್ದು ಆಚೆ ಕಡೆ ಹೋಗಕ್ಕಲ್ಲ. ಜನಕ್ಕೆ ಏನು ಗೊತ್ತಾಗಲ್ಲ ನೀವು ಯಾಕೆ ಜಗಳಾಡಿ ನಿಂತ. ಗಲಾಟೆ ಆಗ್ಬೇಕು, ನಿಜವಾದ ಚರ್ಚೆ ಆದ್ರೆ ಮಾತ್ರ ಜನಕ್ಕೆ ಗೊತ್ತಾಗುತ್ತೆ. ತಳ್ಕೊಂಡು ಹೋಗ್ಬೇಕು ಅನ್ನೋದು ಮುಖ್ಯಮಂತ್ರಿ ಇಂಟೆನ್ಷನ್ ಮಾಡಿದ್ದಾರೆ. ಯಾಕಂದ್ರೆ ಅವ್ರಿಗೂ ಬಹಳ ಎಕ್ಸ್ಪೀರಿಯನ್ಸ್ ಇದೆ. ಆ ಎಕ್ಸ್ಪೀರಿಯನ್ಸ್ ಮೇಲೆನೆ ಈ ಸರನ ನಡಿಬಾರ್ದು. ಬೆಳಗ್ಗೆಯಿಂದ ನೋಡ್ತಾ ಇದ್ದೀನಿ, 1 ಗಂಟೆಯಲ್ಲಿ ಕೊಡೋ ಉತ್ತರ ಅವರು 4-5 ಗಂಟೆ ಆಯ್ತು ನೋಡ್ರಿ. 5 ಗಂಟೆ ಆದ್ರೂ ಉತ್ತರ ಕೊಡ್ತಾ ಇದ್ದಾರೆ. ಈಗ ಮುಖ್ಯಮಂತ್ರಿಗಳಿಗೆ ಇಷ್ಟೇ ಗಂಟೆ ಉತ್ತರ ಕೊಡಿ ಅಂತ ಹೇಳೋದಕ್ಕೆ ಕಾನೂನಿನಲ್ಲಿ ಅವಕಾಶ ಇಲ್ಲ. ಅದು ಅವರ ವೈಯಕ್ತಿಕವಾದಂತ ಇಲ್ಲಿ ವೈಯಕ್ತಿಕ ಅವರ ಅಧಿಕಾರ, ಪರಮಾಧಿಕಾರ ಕೊಡ್ತಾರೆ.